ಮಹೇಶ್ ಅವ್ರು ಯಾವಾಗಲೂ ಸಿಕ್ತಾಗ ಹೇಳ್ತಾಯಿದ್ರು ಅಯೋಗ್ಯ 2 ಮಾಡ್ತೀನಿ ಅಂತ ಇವ್ರು ಹೇಳ್ತಾರೆ. ಮೋಸ್ಟ್ಲಿ ಮಾಡಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆದರೆ ಫೈನ್ ಒನ್ ಡೇ ನಮಗೆ ಡೇಟ್ಸ್ ಬಂತು, ಇಲ್ಲ 2 ಶುರು ಆಗ್ತಾ ಇದೆ ಅಂತ. ತೀರಿಕೆ ಶುರು ಆಗ್ತಾ ಇದೆಯಾ ಅಂತ ನಾನು ಶಿವರಾಜ್ ಕೇರ್ಪೇಟೆ ಅವ್ರಿಗೆ ಫೋನ್ ಮಾಡಿದೆ. ಏನಣ್ಣ ಆಗ್ತಾ ಇದೆಯಾ? ಹೌದೌದು ಆಗ್ತಾ, ಡೇಟ್ ಬಂದಮೇಲೆ ಆಗಿದೆ ಅಂತ ಅಲ್ವಣ್ಣ ಅರ್ಥ. ಸರ್ ಒಂದು ಕೆಲಸ ಮಾಡೋಣ, ಇವರು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಫಸ್ಟಲ್ಲಿ ಏನು ಮಾಡಿದ್ವಿ ಅಂತ ನೋಡ್ಬೋಣ ಅಂದ್ಬಿಟ್ಟು ನೋಡಿದ್ವಿ. ಒಂದು 7 ವರ್ಷದಿಂದ ನಾವು ರ್ಯಾಂಡಮ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ವಿ ಅದರಲ್ಲೇ, ನನ್ನ ಮಗನ ಹಂಗೆ ಮಾಡೋಣ ಅಂತ. ಈಗ ಒಂಚೂರು 7 ವರ್ಷ ಆಗಿದೆ, ಬಿಳಿ ಕೂದಲು ಬಂದಿದೆ, ಒಂಚೂರು ಫ್ಯಾಟ್ ಗೀಟ್ ಎಲ್ಲ ಸೇರ್ಕೊಂಡಿದೆ, ಹೆಂಗೆ ಬರುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ. ಒಂದು ಹಳ್ಳಿ, ಆ ಹಳ್ಳೀಲಿ ಶೂಟ್ ಮಾಡ್ತಾಯಿದ್ದೀವಿ. ಕ್ಯಾರವನಲ್ಲಿ ನಾನು ಮತ್ತು ಶಿವರಾಜ್ ಕೇರ್ಪೇಟೆ ಅವರು ಮೇಕಪ್ ಎಲ್ಲ ಹಾಕ್ಕೊಂಡು ಕೆಳಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಆ ಹಳ್ಳಿ ಜನ ನಮ್ಮನ್ನೇ ನೋಡಿದ್ರಿ, ಹಿಂಗೆ ಇದೇನಲ್ಲ ಇವ್ರ ಹಂಗಂಗೆ ಅವರೇ ಎಲ್ಲ ಅಂತಂದರು. ಅಲ್ಲಿ ಗುರು ಈ ಪಿಕ್ಚರ್ ಮಾಡ್ಬೋದು ಗುರು, ನಾವು ಹಂಗೆ ಕಾಣಿಸ್ತಾ ಇದೀವಿ ಕಣ್ಣಿಗೆ ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಈ ಸಿನಿಮಾ, ಯಾಕೆಂದರೆ 7 ವರ್ಷ ಆಗಿದೆ, ಒಂಚೂರು ಬೆಳೆದಿದೆ ತಲೆ, ಚೆನ್ನಾಗಿ ಮಾಡಬೇಕಪ್ಪ ಅಂತ. ಬಟ್ ನಾವು ಶೂಟಿಂಗ್ ಮಾಡ್ತಾ ಏನನ್ನಿಸ್ತು ಅಂದರೆ, ನಮಗೆ ಫಸ್ಟು ಮುಗಿಸಿ ಒಂದು 15 ದಿನ ಬ್ರೇಕ್ ತಗೊಂಡು ಸೆಕೆಂಡ್ ಶುರು ಮಾಡ್ತಾ ಇದೀವಿ ಅನ್ನೋ ಫೀಲ್ ಆಗೋಯ್ತು ನಮಗೆ. ಈ ನಾಸ್ಟಾಲಜಿಕ್ ಅಂತಾರಲ್ಲ, ಆ ಥರ ಆಗೋಯ್ತು ನಮಗೆ. ಇದೇನೇ ಇದು, ನಾವೇನು ಅಂದ್ಕೊಂಡು ಹಂಗೆ ಆಗ್ತಾ ಇದೆಯಲ್ಲ. ಒಂದು ಡೈಲಾಗು ಶಿವಣ್ಣಂಗೆ ಹೇಳ್ತಾ ಇದ್ರೆ, ಅಣ್ಣ ಇದು ಸೆಕೆಂಡ್ ಹೇಳ್ಬೇಕಣ್ಣ, ಫಸ್ಟ್ ಹೇಳ್ತಾ ಇದೆಯಾ ನೀನು ಅಂತ ಅದೇ ಜಾಗದಲ್ಲಿ. ಓ ಗುರು, ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ನಾವು ಅಂತ. ಎಲ್ಲಿ ಶುರು ಆಗುತ್ತೋ ಅಲ್ಲಿಂದನೇ ಎಲ್ಲಿ ಮುಗಿಯುತ್ತೋ ಅಲ್ಲಿಂದನೇ ಶುರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆಫ್ಟರ್ 7 years ಅದು ತುಂಬ ಕಷ್ಟ ಅಂತ ಅನ್ನಿಸ್ತು ನನಗೆ. 8 years ಶೂಟಿಂಗಿಗೆ ನಮಗೆ ಏನಪ್ಪ ಅಂತ ಒಂದು ವಿಶ್ವ ನಮ್ಮ ಕ್ಯಾಮ್ರಾಮನ್ ತುಂಬ ನಮ್ಮನ್ನು ಬೆಳ್ಳಕ್ಕೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಅಯೋಗ್ಯ 2 ಆ ಕಾರಣಕರ್ತ ಯಾರು ಅಂತ ಗೊತ್ತಿಲ್ಲ, ಅದು ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ, ಆ ಪಾಯಿಂಟ್ ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು. ಸರ್, ಸಿನಿಮಾ ಮಾಡೋದು ಇವಾಗ ತುಂಬ ಕಷ್ಟ ಸರ್. ಅದರಲ್ಲೂ ಕಾಮಿಡಿ ಕಮರ್ಷಿಯಲ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಒಬ್ಬ ಹೀರೋ ನಿಮ್ದಪ್ಪ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ. ಇವು ಸತೀಶ್ ಅವರು ಅದೇ ಹೇಳ್ತಾರೆ, ಯಾವ ಸೀನ್ ಮಾಡಿದ್ರು ನಿಮ್ಮದು ಕಂಡ್ರೆ ಆ ಸೀನು ನೀವು ಮಾಡಬೇಕು ಅಂತ. ನೀವು ನಾನು ಮಾಡ್ತಾಯಿದ್ದೀನಪ್ಪ, ನೀವೇ ಮಾಡಬೇಕು ಜೋಡೆತ್ತಿದ್ದಂಗೆ ಅಂತಾರೆ ನಮಗೆ. ಸೊ ಮುನೇಗೌಡ್ರಿಗಂತೂ ನಮ್ಮ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಏನಾದ್ರು ಚೆನ್ನಾಗಾದರೆ ಒಂದು 25-30 ಪಿಕ್ಚರ್ ಮಾಡ್ತೀನಿ ಅಂದ್ರಣ. ಸಾಕಣ, ಚೆನ್ನಾಗಾಗತ್ತಣ ಸಿನಿಮಾ. ಇದು ಕಾಮಿಡಿ ಫಸ್ಟ್ ಒನ್ ಏನಿತ್ತು ಅದಕ್ಕೆ 200 ಪಟ್ಟು ಈ ಸಿನಿಮಾದಲ್ಲಿದೆ. 200 ಪಟ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿಯಾಗಿ ಈ ಸಿನಿಮಾ ಇದೆ. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್.